ನಮಸ್ಕಾರ ಗೆಳೆಯರೇ, ಇದು ನೇಹಾ. ನನ್ನ ಹೆಸರು ನೇಹಾ. ನನಗೆ 22 ವರ್ಷ. ನಾನು ಸಾಮಾನ್ಯ ಹಳ್ಳಿಯ ಹುಡುಗಿ. ನೀವು ಹೃದಯಸ್ಪರ್ಶಿ ಕಥೆಗಳನ್ನು ಆನಂದಿಸುತ್ತಿದ್ದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಲು ಮರೆಯದಿರಿ. ಕಾನ್ಪುರದ ಬಳಿಯ ಒಂದು ಸಣ್ಣ ಹಳ್ಳಿಯಿಂದ. ಜನರು ಹೇಳುತ್ತಾರೆ, ನಾನು ತುಂಬಾ ಮುದ್ದಾಗಿ ಕಾಣುತ್ತೇನೆ. ಸುಂದರವಾದ ಮೈಬಣ್ಣ, ನನ್ನ ಸೊಂಟದವರೆಗೆ ನೇತಾಡುವ ಉದ್ದನೆಯ ಕಪ್ಪು ಜಡೆ, ದೊಡ್ಡ ಕಣ್ಣುಗಳು ಮತ್ತು ನಾನು ನಗುವಾಗ ನನ್ನ ಕೆನ್ನೆಗಳಲ್ಲಿ 2 ಚಿನ್ನದ ಡಿಂಪಲ್ಗಳು ಕಾಣಿಸಿಕೊಳ್ಳುತ್ತದೆ. ನನಗೆ ಬಿಗಿಯಾದ ದೇಹವೂ ಇದೆ, ತೆಳ್ಳಗಿನ ಸೊಂಟ, ಮತ್ತು ನಾನು ಸೀರೆಯಲ್ಲಿ ನಡೆಯುವಾಗ ಹಳ್ಳಿಯ ಹುಡುಗರು ದಿಟ್ಟಿಸದೇ ಇರಲು ಸಾಧ್ಯವಿಲ್ಲ. ಆದರೆ ನಾನು ಹಾಗಲ್ಲ. ನಾನು ನನ್ನ ಕನಸಿನಲ್ಲಿ ಕಳೆದು ಹೋಗಿದ್ದೇನೆ. ಇಂದು ನನ್ನ ಜೀವನದ ನಿಜವಾದ ಕಥೆಯನ್ನು ನಾನು ನಿಮಗೆ ಹೇಳಲಿದ್ದೇನೆ. ನನ್ನ ಮತ್ತು ನನ್ನ ಚಿಕ್ಕಪ್ಪನ. ಚಿಕ್ಕಪ್ಪ ನನ್ನ ತಂದೆಯ ಕಿರಿಯ ಸಹೋದರ. ಅವರ ಹೆಸರು ಸುರೇಶ್. ವಯಸ್ಸು 56. ಅವರಿಗೆ ಬಲವಾದ ಮೈಕಟ್ಟು, ಸಣ್ಣ ಗಡ್ಡ, ಆಳವಾದ ಕಣ್ಣುಗಳು ಮತ್ತು ಹೃದಯವನ್ನು ಶಮನಗೊಳಿಸುವ ಧ್ವನಿಯಿದೆ. ಅವರು ಇನ್ನೂ ಒಂಟಿ. ಹಳ್ಳಿಯಲ್ಲಿ ಎಲ್ಲವನ್ನೂ ಅವರು ನೋಡಿಕೊಳ್ಳುತ್ತಾರೆ: ತೋಟ, ದನಗಳು, ಮನೆ. ಆ ದಿನ ಇನ್ನೂ ನನ್ನ ಮನಸ್ಸಿನಲ್ಲಿ ಹಸಿರಾಗಿದೆ. ನಾನು ನಗರದಲ್ಲಿ ಕಾಲೇಜಿನಲ್ಲಿ ನನ್ನ ಅಂತಿಮ ವರ್ಷ ಮುಗಿಸಿ ಮನೆಗೆ ಹಿಂತಿರುಗುತ್ತಿದ್ದೆ. ನಾನು ಬಸ್ ನಿಲ್ದಾಣದಿಂದ ಇಳಿದಾಗ ಚಿಕ್ಕಪ್ಪ ತನ್ನ ಹಳೆಯ ಸೈಕಲ್ ಮೇಲೆ ಕಾಯುತ್ತಿರುವುದನ್ನು ನೋಡಿದೆ. ಅವರು ನನ್ನನ್ನು ನೋಡಿದ ತಕ್ಷಣ ಅವರು ಸೈಕಲ್ನಿಂದ ಇಳಿದು ನನ್ನನ್ನು ಮುಂದಕ್ಕೆ ಎಳೆದುಕೊಂಡು ತಕ್ಷಣ ನನ್ನನ್ನು ಅಪ್ಪಿಕೊಂಡರು. ಅವರ ತೋಳುಗಳು ನನ್ನ ಬೆನ್ನನ್ನು ಸುತ್ತಿಕೊಂಡವು. ಅದು ಬಿಗಿಯಾಗಿತ್ತು. ಅವರ ಬೆಚ್ಚಗಿನ ಉಸಿರು ನನ್ನ ಕುತ್ತಿಗೆಯ ಮೇಲೆ ಬೀಳುತ್ತಿತ್ತು. ನಾನು ಕೂಡ ಅವರನ್ನು ಬಿಗಿಯಾಗಿ ಹಿಡಿದಿದ್ದೆ. ಅಂಕಲ್, ನೀವು ಇಲ್ಲಿದ್ದೀರಿ, ಬೇರೆ ಯಾರಾದ್ರೂ ಬರುತ್ತಾರೆ ಎಂದು ನಾನು ಭಾವಿಸಿದೆ. ಅವರು ನಿಧಾನವಾಗಿ ನನ್ನ ಬೆನ್ನನ್ನು ತಟ್ಟಿ, ಓ ಪ್ರಿಯಾ, ನೀವು ನನ್ನ ಜೀವನ. ನಾನು ಹೇಗೆ ಬರುತ್ತಿಲ್ಲ? ನೋಡು, ನಿನ್ನ ಕಣ್ಣುಗಳು ದಣಿದಿನೆ. ಮನೆಗೆ ಹೋಗೋಣ. ಅವರು ನನ್ನನ್ನು ಸೈಕಲ್ ಕ್ಯಾರಿಯರ್ ಮೇಲೆ ಹಾಕಲು ಪ್ರಾರಂಭಿಸಿದಾಗ ಅವರ ಕೈ ನನ್ನ ಸೊಂಟದ ಮೇಲೆ ಇತ್ತು. ನಾನು ಅವರ ಹಿಂದೆ ಕುಳಿತು 2 ಕೈಗಳಿಂದ ಅವರ ಸೊಂಟವನ್ನು ಹಿಡಿದುಕೊಂಡೆ. ಸೈಕಲ್ ಚಲಿಸುತ್ತಲೇ ಇತ್ತು. ನನ್ನ ಕೂದಲಿನಲ್ಲಿ ಗಾಳಿ. ಅವರು ನನ್ನನ್ನು ಎಷ್ಟು ಪ್ರೀತಿಸುತ್ತಾರೆಂದು ನಾನು ಯೋಚಿಸುತ್ತಿದ್ದೆ. ಆದರೆ ನನ್ನ ಹೃದಯದಲ್ಲಿ ಒಂದು ವಿಚಿತ್ರವಾದ ಉಷ್ಣತೆ ಇತ್ತು. ಅವರು ದಾರಿಯುದ್ದಕ್ಕೂ ಮಾತನಾಡುತ್ತಲೇ ಇದ್ದರು. ಮಗನೇ, ಕಾಲೇಜಿನಲ್ಲಿ ಎಲ್ಲವೂ ಸರಿಯಾಗಿದೆಯೇ? ಯಾವುದೇ ಹುಡುಗ ನಿನ್ನನ್ನು ತೊಂದರೆಗೊಳಿಸುತ್ತಾನೆಯೇ? ನಿನ್ನ ಸುಂದರವಾದ ನಗು ಯಾರನ್ನಾದರೂ ಹುಚ್ಚನನ್ನಾಗಿ ಮಾಡುತ್ತದೆ. ನಾನು ನಕ್ಕಿದ್ದೆ. ಇಲ್ಲ ಚಿಕ್ಕಪ್ಪ, ನಾನು ಓದುವುದರಲ್ಲಿ ಬ್ಯುಸಿಯಾಗಿದ್ದೆ. ನಿಮ್ಮಂತೆಯೇ ನಾನು ಹಳ್ಳಿಯ ಮಕ್ಕಳಿಗೆ ಏನಾದರೂ ಕಲಿಸುವ ಕನಸು ಕಾಣುತ್ತೇನೆ. ಅವನು ಮುಗುಳ್ನಗುತ್ತಾ ಸರಿ ಎಂದನು. ಹಾಗಾದರೆ ನಾವು ಒಟ್ಟಿಗೆ ಏನಾದರೂ ದೊಡ್ಡದನ್ನು ಮಾಡುತ್ತೇವೆ. ನೀವು ಹಿಂತಿರುಗಿದ ನಂತರ ಹಿಂದಿನ ಕೋಣೆಯಲ್ಲಿ ಒಂದು ಸಣ್ಣ ಅಧ್ಯಯನ ಕೇಂದ್ರವನ್ನು ಸ್ಥಾಪಿಸುವ ಬಗ್ಗೆ ಯೋಚಿಸುತ್ತಿದ್ದೆ. ನೀವು ನಗರದಿಂದ ಹೊಸ ವಿಚಾರಗಳನ್ನು ತಂದಿದ್ದೀರಿ. ನಾನು ನನ್ನ ಹಿಂದಿನ ಅನುಭವಗಳನ್ನು ಹಂಚಿಕೊಳ್ಳುತ್ತೇನೆ. ಕಥೆ ಮುಂದುವರೆಯಿತು. ಅವನು ತನ್ನ ಬಾಲ್ಯದ ಕಥೆಗಳನ್ನು ನನಗೆ ಹೇಳುತ್ತಿದ್ದನು. ಅವನು ಮತ್ತು ಅಪ್ಪ ಹೊಲಗಳಲ್ಲಿ ಕುರಿ ಮತ್ತು ಮೇಕೆಗಳನ್ನು ಹೇಗೆ ಮೇಯಿಸುತ್ತಿದ್ದರು. ರಾತ್ರಿಯಲ್ಲಿ ಅವರು ಛಾವಣಿಯ ಮೇಲೆ ಮಲಗಿ ಬೀಗಗಳನ್ನು ಹೇಗೆ ಎಣಿಸುತ್ತಿದ್ದರು. ನಾನು ಅವನ ಬೆನ್ನಿನ ಮೇಲೆ ನನ್ನ ತಲೆಯನ್ನಿಟ್ಟು ಕೇಳುತ್ತಿದ್ದೆ. ಅವನ ಹೃದಯ ಬಡಿತವನ್ನು ನಾನು ಅನುಭವಿಸುತ್ತಿದ್ದೆ. ನಾವು ಮನೆಗೆ ತಲುಪುವ ಹೊತ್ತಿಗೆ ಈಗಾಗಲೇ ಸಂಜೆಯಾಗಿತ್ತು. ತಾಯಿ ನನ್ನನ್ನು ತಬ್ಬಿಕೊಂಡಳು. ತಂದೆ ನನ್ನ ತಲೆಯನ್ನು ಹೊಡೆದರು. ಆದರೆ ಚಿಕ್ಕಪ್ಪ ಎಲ್ಲರನ್ನೂ ನಿಲ್ಲಿಸಿದರು. ಮೊದಲು ಅವಳು ವಿಶ್ರಾಂತಿ ಪಡೆಯಲಿ, ಅವಳು ದಣಿದಿದ್ದಾಳೆ. ಅವನು ನನ್ನ ಚೀಲವನ್ನು ಎತ್ತಿಕೊಂಡು ನನ್ನ ಕೋಣೆಗೆ ಕರೆದೊಯ್ದನು. ಅವನು ಕೋಣೆಯನ್ನು ಸ್ವತಃ ಸ್ವಚ್ಛಗೊಳಿಸಿದ್ದನು. ಹೊಸ ಹಾಳೆಗಳು, ನನ್ನ ನೆಚ್ಚಿನ ಕಂದು ಬಣ್ಣದ ಪರದೆಗಳು ಮತ್ತು ಮೇಜಿನ ಮೇಲಿರುವ ಸಣ್ಣ ಹೂದಾನಿಯಲ್ಲಿ ಹಳ್ಳಿಯ ಹೂವುಗಳು. ಮಗನೇ, ನೋಡು, ನಾನು ನಿನಗಾಗಿ ಎಲ್ಲವನ್ನೂ ಸಿದ್ಧಪಡಿಸಿದ್ದೇನೆ. ಈಗ ನೀನು ವಿಶ್ರಾಂತಿ ಪಡೆಯಬಹುದು. ನಾನು ಹೊರಗೆ ಕುಳಿತು ನಿನಗಾಗಿ ಕಾಯುತ್ತೇನೆ. ನಾನು ಅವನ ಕೈ ಹಿಡಿದೆ. ಅಂಕಲ್, ನೀನಿಲ್ಲದೆ ಈ ಮನೆ ಅಪೂರ್ಣವೆನಿಸುತ್ತದೆ. ಅವನು ನನ್ನ ಬೆರಳುಗಳನ್ನು ಹಿಸುಕಿ ಮುಗುಳ್ನಕ್ಕನು. ಅವನ ಕಣ್ಣುಗಳು ನನ್ನ ಕಣ್ಣುಗಳೊಂದಿಗೆ ಮಿನುಗಿದವು. ಸ್ನೇಹಿತರೆ, ನಿಮಗೆ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲ್ಗೆ ಚಂದಾದಾರರಾಗಿ. ಆ ಸಂಜೆ ನಾವೆಲ್ಲರೂ ಒಟ್ಟಿಗೆ ಊಟ ಮಾಡಿದೆವು. ತಾಯಿ ರೊಟ್ಟಿ ಬೇಯಿಸುತ್ತಾ, ನೇಹಾ, ಚಿಕ್ಕಪ್ಪ ದಿನವಿಡೀ ನಿನ್ನ ಬಗ್ಗೆ ಯೋಚಿಸುತ್ತಿದ್ದಾರೆ ಎಂದು ಹೇಳಿದರು. ಊಟದ ನಂತರ ಎಲ್ಲರೂ ನಮ್ಮ ಆಯಾ ಕೋಣೆಗರಲ್ಲಿ. ಆದರೆ ಚಾಚಾಜಿ ನನ್ನನ್ನು ಟೆರೆಸ್ಗೆ ಕರೆದರು. ಬಾ ಮಗನೇ, ಸ್ವಲ್ಪ ಹೊತ್ತು ಕುಳಿತುಕೊಳ್ಳೋಣ, ಸ್ವಲ್ಪ ತಾಜಾ ಗಾಳಿಯನ್ನು ಸೇವಿಸಿ. ನಾವಿಬ್ಬರು ಟೆರೆಸ್ನ ಹಾಸಿಗೆಯ ಮೇಲೆ ಮಲಗಿದೆವು. ನಕ್ಷತ್ರಗಳು ಹೊಳೆಯುತ್ತಿದ್ದವು. ಸ್ವಲ್ಪ ತಂಪಾದ ಗಾಳಿ. ಚಾಚಾಜಿ ತನ್ನ ಹಳೆಯ ತಂಬಾಕು ಪೆಟ್ಟಿಗೆಯನ್ನು ಹೊರತೆಗೆದನು. ಅವನು ಸ್ವಲ್ಪ ಎಳೆದುಕೊಂಡು ನನ್ನನ್ನು ನೋಡುತ್ತಾ ಹೇಳಿದನು, ನೇಹಾ, ನೀನೀಗ ದೊಡ್ಡವನಾಗಿದ್ದೀಯಾ? ನಿನ್ನ ಹೃದಯದಲ್ಲಿ ಏನು ನಡೆಯುತ್ತಿದೆಯೆಂದು ಹೇಳು. ನಿನ್ನ ಕನಸು ಏನು? ನಾನು ಅವನಿಗೆ ಎಲ್ಲವನ್ನೂ ಹೇಳಿದೆ. ನಾನು ಶಿಕ್ಷಕನಾಗಲು ಬಯಸುತ್ತೇನೆ. ಹಳ್ಳಿಯ ಮಕ್ಕಳಿಗೆ ಇಂಗ್ಲಿಷ್
ಮತ್ತು ವಿಜ್ಞಾನ ಕಲಿಸಲು ನಾನು ಬಯಸುತ್ತೇನೆ. ಇದರಿಂದ ನಗರಕ್ಕೆ ಹೋದ ನಂತರವೂ ಅವರು ತಮ್ಮ ಹಳ್ಳಿಯನ್ನು ನೆನಪಿಸಿಕೊಳ್ಳುತ್ತಾರೆ. ಅವನು ಕೇಳುತ್ತಾ ನನ್ನ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡನು. ಅವನ ಬೆರಳುಗಳು ನನ್ನ ಕೈಯೊಂದಿಗೆ ಆಟವಾಡಿದವು. ಮಗನೇ, ಇದು ತುಂಬ ದೊಡ್ಡ ವಿಷಯ. ನಾಳೆಯಿಂದ ಒಟ್ಟಿಗೆ ಪ್ರಾರಂಭಿಸೋಣ. ನಾನು ನಿನಗಾಗಿ ಆ ಹಳೆಯ ಸಂಗ್ರಹಣಾ ಕೊಠಡಿಯನ್ನು ಸ್ವಚ್ಛಗೊಳಿಸುತ್ತೇನೆ. ನಾವು ಅಲ್ಲಿ ಒಂದು ಮೇಜು ಮತ್ತು ಕುರ್ಚಿಯನ್ನು ಹೊಂದಿಸುತ್ತೇವೆ. ನಾವು ಪುಸ್ತಕಗಳನ್ನು ತರುತ್ತೇವೆ. ನಾವು ಅಲ್ಲಿ ಗಂಟೆಗಟ್ಟಲೆ ಕುಳಿತು ಯೋಜನೆಗಳನ್ನು ರೂಪಿಸುತ್ತಿದ್ದೆವು. ಅವನು ಬೆಳಿಗ್ಗೆ 7 ಗಂಟೆಗೆ ಮಕ್ಕಳಿಗೆ ಹೇಗೆ ಕರೆ ಮಾಡುತ್ತಾನೆ ಎಂಬುದರ ಬಗ್ಗೆ ಕಥೆಗಳನ್ನು ಹೇಳುತ್ತಿದ್ದನು. ನಾನು ಹೊಸ ಆಟಗಳನ್ನು ಹೇಗೆ ಕಲಿಯುತ್ತೇನೆ. ಕೆಲವೊಮ್ಮೆ ಅವನು ನನ್ನ ಭುಜದ ಮೇಲೆ ಕೈಯಿಟ್ಟು, ನಿನ್ನ ಕಲ್ಪನೆ ಅದ್ಭುತವಾಗಿದೆ, ನಿನ್ನಂತೆಯೇ ಬುದ್ಧಿವಂತ ಎಂದು ಹೇಳುತ್ತಿದ್ದನು. ನಾನು ಅವನ ಮಾತುಗಳಲ್ಲಿ ಕಳೆದು ಹೋಗುತ್ತಿದ್ದೆ. ಅವನು ಮಾತನಾಡಲು ಬಾಗಿದಾಗ ಅವನ ಬೆಚ್ಚಗಿನ ಉಸಿರು ನನ್ನ ಕಿವಿಯ ಬಳಿ ಇರುತ್ತಿತ್ತು. ಈಗ ಮಲಗು ಮಗನೇ, ನಾಳೆ ಬೆಳಿಗ್ಗೆ ಕೆಲಸ ಪ್ರಾರಂಭವಾಗುತ್ತದೆ ಎಂದು ಅವನು ಹೇಳಿದಾಗ ಬೆಳಿಗ್ಗೆ ಜಾವ 2 ಆಗಿತ್ತು. ನಾನು ಎದ್ದೆ. ಅವನು ಮತ್ತೆ ನನ್ನನ್ನು ತಬ್ಬಿಕೊಂಡನು. ಈ ಬಾರಿ ಸ್ವಲ್ಪ ಮುಂದೆ. ಅವನ ತುಟಿಗಳು ನನ್ನ ಹಣೆಯ ಮೇಲೆ. ನೀನು ನನ್ನ ಪ್ರಪಂಚ ನೇಹ. ನಾನು ಕೋಣೆಗೆ ಬಂದಾಗ ನನ್ನ ಹೃದಯ ಬಡಿಯುತ್ತಿತ್ತು. ಇದು ಪ್ರೀತಿಯೋ ಅಥವಾ ಇನ್ನೇನು ಎಂದು ನಾನು ಆಶ್ಚರ್ಯಪಡುತ್ತಿದ್ದೆ. ಆದರೆ ಅವರು ನನ್ನ ಚಿಕ್ಕಪ್ಪ, ಅವರು ನನ್ನನ್ನು ಪ್ರೀತಿಸುತ್ತಾರೆ ಎಂದು ಭಾವಿಸಿದೆ. ಬೆಳಿಗ್ಗೆ ಎದ್ದಾಗ ನನ್ನ ಚಿಕ್ಕಪ್ಪ ಈಗಾಗಲೇ ಸಂಗ್ರಹಣಾ ಕೊಠಡಿಯಲ್ಲಿ ಕೆಲಸ ಮಾಡುತ್ತಿದ್ದರು. ನಾನು ಕೂಡ ಹೋದೆ. ನಾವು ಇಡೀ ದಿನ ಒಟ್ಟಿಗೆ ಹಳೆಯ ಇಟ್ಟಿಗೆಗಳನ್ನು ತೆಗೆದು ಗುಡಿಸಿ ಮತ್ತು ಸೀಮೆ ಸುಣ್ಣದಿಂದ ಗೋಡೆಯ ಮೇಲೆ ವಿನ್ಯಾಸಗಳನ್ನು ಮಾಡ್ತಿದ್ದೆವು. ನಾನು ಪರದೆಯನ್ನು ನೇತು ಹಾಕಲು ಮೇಲಕ್ಕೆ ಹತ್ತಿದಾಗ ಚಿಕ್ಕಪ್ಪ ನನ್ನನ್ನು ಕೆಳಗಿನಿಂದ ಹಿಡಿದು ಸ್ಥಿರಗೊಳಿಸಿದರು. ಅವರ ಕೈಗಳು ನನ್ನ ಸೊಂಟದ ಸುತ್ತಲೂ ಬಿಗಿಯಾಗಿದ್ದವು. ಬೀಳ್ಬೇಡ ಪ್ರಿಯ, ನಾನಿಲ್ಲಿದ್ದೇನೆ. ಅವರ ಹಣೆಯಿಂದ ಬೆವರು ತೊಟ್ಟಿಕ್ಕುತ್ತಿತ್ತು. ನಾನು ಕೆಳಗೆ ಇಳಿದಾಗ ಅವರು ನನಗೆ ಒಂದು ಲೋಟ ನೀರು ತಂದರು. ಕುಡಿ, ನಿನ್ನ ಮುಖ ಕೆಂಪಾಗಿದೆ, ಕೆಂಪು ಟೊಮೆಟೊದಂತಿದೆ. ನಾವು ನಕ್ಕೆವು. ದಿನವಿಡೀ ಹೀಗೆಯೇ ಇತ್ತು. ಕೆಲಸ ಮತ್ತು ಆಯಾಸದ ಬಗ್ಗೆ ಮಾತನಾಡ್ತಿದ್ದೆವು. ಸಂಜೆ ಕೋಣೆ ಸಿದ್ಧವಾದಾಗ ನಾವಿಬ್ಬರೂ ನೆಲದ ಮೇಲೆ ಕುಳಿತು ನೋಡ್ತಿದ್ದೆವು. ಅವರು ಹೇಳಿದರು, ಈಗ ನಾವು ಅದಕ್ಕೆ ಹೆಸರಿಡಬೇಕು. ನೇಹಾ ಚಾಚಾ ಕಲಿಕೆಯ ಮೂಲೆ. ನಾನು ಅವರ ಭುಜದ ಮೇಲೆ ತಲೆಯಿಟ್ಟುಕೊಂಡೆ. ನೀನಿಲ್ಲದೆ ಈ ಹೆಸರು ಅಪೂರ್ಣ ಅಂಕಲ್. ಆ ದಿನದ ನಂತರ ಈ ದಿನಚರಿ ಪ್ರಾರಂಭವಾಯಿತು. ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ನಾವಿಬ್ಬರೂ ಎದ್ದು ಕೋಣೆಗೆ ಹೋಗ್ತಿದ್ದೆವು. ಮಕ್ಕಳು ಒಳಗೆ ಬರುತ್ತಿದ್ದರು. ನಾನು ಅವರಿಗೆ ಕಲಿಸುತ್ತಿದ್ದೆ ಮತ್ತು ಚಿಕ್ಕಪ್ಪ ಅವರಿಗೆ ಕಥೆಗಳನ್ನು ಹೇಳುತ್ತಿದ್ದರು. ಒಂದು ದಿನ ರೋಹನ್ ಎಂಬ ಪುಟ್ಟ ಹುಡುಗ ತನ್ನ ಪೆನ್ಸಿಲ್ ಮುರಿದು ಹೋದ ಕಾರಣ ಅಳುತ್ತಿದ್ದ. ಚಾಚಾಜಿ ತಕ್ಷಣ ತನ್ನ ಜೇಬಿನಿಂದ ಹೊಸ ಪೆನ್ಸಿಲ್ ತೆಗೆದು, ಇದನ್ನು ಅಧ್ಯಯನಕ್ಕೆ ತೆಗೆದುಕೊಂಡು ಹೋಗು. ಆದರೆ ನಾಳೆಯಿಂದ ನಿನ್ನ ಪೆನ್ಸಿಲನ್ನು ನೀನೇ ಹರಿತಗೊಳಿಸಲು ಕಲಿಯು ಎಂದು ಹೇಳಿದನು. ನಂತರ ಅವನು ನನ್ನನ್ನು ನೋಡಿ ಮುಗುಳ್ನಕ್ಕನು. ನೇಹಾ, ನೀನು ಕೂಡ ಕಲಿಯಬೇಕು. ಎಲ್ಲವನ್ನೂ ನೀವೇ ನೋಡಿಕೊಳ್ಳಿ. ಅದು ಸಾಮಾನ್ಯ ವಿಷಯವಾಗಿತ್ತು. ಆದರೆ ಅವನ ಕಣ್ಣುಗಳು ಏನೋ ಆಳವಾದ ಮಾತು ಹೇಳುತ್ತಿರುವಂತೆ ನನ್ನನ್ನು ನೋಡುತ್ತಿದ್ದವು. ಮಧ್ಯಾಹ್ನ ಮಕ್ಕಳು ಹೋದಾಗ ನಾವಿಬ್ಬರೂ ಒಬ್ಬಂಟಿಯಾಗಿರುತ್ತಿದ್ದೆವು. ಅವನು ಮೇಜಿನ ಬಳಿ ಕುಳಿತು ಹೊಸ ಪುಸ್ತಕಗಳ ಲೆಕ್ಕಪತ್ರ ಬರೆಯುತ್ತಿದ್ದನು. ನಾನು ಅವನ ಪಕ್ಕದಲ್ಲಿ ಕುಳಿತು ಅವನಿಗೆ ಹೇಳುತ್ತಿದ್ದೆ. ಕೆಲವೊಮ್ಮೆ ಅವನು ನನ್ನ ಕೂದಲನ್ನು ಮುದ್ದಿಸುತ್ತಿದ್ದನು. ಮಗನೇ, ನಿನ್ನ ಕೂದಲು ತುಂಬಾ ಮೃದುವಾಗಿದೆ, ರೇಷ್ಮೆಯಂತೆ. ನನಗೆ ನಾಚಿಕೆಯಾಗುತ್ತದೆ, ಆದರೆ ಏನೂ ಹೇಳುತ್ತಿರಲಿಲ್ಲ. ಒಂದು ದಿನ ನಾವು ಪುಸ್ತಕಗಳನ್ನು ವಿಂಗಡಿಸುವಾಗ ನನಗೆ ಹಳೆಯ ಫೋಟೋ ಆಲ್ಬಮ್ ಸಿಕ್ಕಿತ್ತು. ಅದರಲ್ಲಿ ಚಾಚಾಜಿಯವರ ಯೌವನದ ಫೋಟೋ ಇತ್ತು. ತುಂಬಾ ಬಲವಾಗಿ ನಗುತ್ತಿದ್ದರು. ನಾನು, ಅಂಕಲ್, ನೀವು ತುಂಬಾ ಸುಂದರವಾಗಿದ್ದಿರಿ. ಹಾಗಾದರೆ ನೀವು ಏಕೆ ಮದುವೆಯಾಗಲಿಲ್ಲ ಎಂದು ಕೇಳಿದೆ. ಅವನು ನಿಧಾನವಾಗಿ ನನ್ನತ್ತ ನೋಡಿದನು. ಅವನ ಕೈ ನನ್ನ ಕೈಯನ್ನು ಮುಟ್ಟಿತ್ತು. ಮಗನೇ, ನಾನು ಮದುವೆಯಾಗಲು ಬಯಸಿದ್ದೆ, ಆದರೆ ನನ್ನ ಹೃದಯ ಬೇರೊಬ್ಬನೊಂದಿಗೆ ಸಿಲುಕೊಂಡಿತ್ತು. ನನಗೆ ಅವಳು ಸಿಗಲಿಲ್ಲ. ಅವನ ಧ್ವನಿಯಲ್ಲಿ ನೋವಿತ್ತು. ನಾನು ಅವನ ತಲೆಯ ಮೇಲೆ ತಲೆಯಿಟ್ಟು ಕುಳಿತಿದ್ದೆ. ಅವನ ಉಸಿರು ನನ್ನ ಕುತ್ತಿಗೆಯ ಮೇಲೆ ಇತ್ತು. ಅವನು ಮಾತನಾಡುತ್ತಲೇ ಇದ್ದನು ಮತ್ತು ನಾನು ಅವನ ಹಿಂದಿನದನ್ನು ಕೇಳಿದೆ. ಆ ದಿನ ನಾವು ಅಲ್ಲಿ 3 ಗಂಟೆಗಳ ಕಾಲ ಕುಳಿತಿದ್ದೆವು. ಕೇವಲ ಮಾತು, ಕೇವಲ ಸಾಮೀಪ್ಯ. ರಾತ್ರಿಯೂ ಸಹ ನಾವು ಟೆರೆಸ್ಗೆ ಹೋಗಿ ಮಾತನಾಡುತ್ತಿದ್ದೆವು. ನೇಹಾ, ನೀನು ದೊಡ್ಡವನಾದಾಗ ನೀನು ನನ್ನನ್ನು ಮರೆಯುವುದಿಲ್ಲವೇ? ನಾನು ಅವನ ಮಡಿಲಲ್ಲಿ ನನ್ನ ತಲೆಯನ್ನು ಇಟ್ಟೆ. ಎಂದಿಗೂ ಅಂಕಲ್, ನೀನು ನನಗೆ ಎಲ್ಲವೂ. ತಿಂಗಳುಗಳು ಕಳೆದವು. ನಮ್ಮ ಕಲಿಕೆಯ ಮೂಲೆಯು ಹಳ್ಳಿಯಲ್ಲಿ ಪ್ರಸಿದ್ಧವಾಯಿತು. ಜನರು ತಮ್ಮ ಮಕ್ಕಳನ್ನು ಅಲ್ಲಿಗೆ ಕಳುಹಿಸಿದರು. ಕೇಳಲೂ ಸಹ ಬಂದರು. ಒಂದು ದಿನ ಗ್ರಾಮದ ಮುಖ್ಯಸ್ಥರು ಬಂದು, ಸುರೇಶ್, ನೀನು ಅದ್ಭುತವಾದದನ್ನು ಮಾಡಿದ್ದೀರಿ ಎಂದು ಹೇಳಿದರು. ಚಿಕ್ಕಪ್ಪ ನನ್ನ ಕೈ ಹಿಡಿದು, ಇದೆಲ್ಲ ನೇಹಾಳದು ಎಂದರು. ಆ ಧೈರ್ಯದಿಂದ ಮುಖ್ಯಸ್ಥ ಹೋದ ನಂತರ ಅವನು ನನ್ನನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡನು. ಬಿಗಿ ಮಗನೇ, ನೀನು ನನಗೆ ಹೊಸ ಜೀವನವನ್ನು ಕೊಟ್ಟಿದ್ದೀಯಾ. ಅವನ ದೇಹವು ನನ್ನೊಂದಿಗೆ ಸಂಪೂರ್ಣವಾಗಿ ಹೆಣೆದುಕೊಂಡಿತ್ತು. ಆದರೆ ಅದು ಕೇವಲ ಖುಷಿಯ ಪ್ರೀತಿ ಎಂದು ನನಗೆ ತಿಳಿದಿತ್ತು. ನಂತರ ಒಂದು ಬೆಳಿಗ್ಗೆ ಅವನು ನನ್ನನ್ನು ತನ್ನ ಕೋಣೆಗೆ ಕರೆದನು. ಅವನು ಬಾಗಿಲು ಮುಚ್ಚಿ ನನ್ನನ್ನು ಕುಳಿತುಕೊಳ್ಳುವಂತೆ ಮಾಡಿದನು. ಏನಾಗಲಿದೆ ಎಂದು ಯೋಚಿಸುತ್ತಾ ನನ್ನ ಹೃದಯ ಬಡಿಯುತ್ತಿತ್ತು. ಅವನು ಕಾಗದಗಳಿದ್ದ ಪೆಟ್ಟಿಗೆಯನ್ನು ಹೊರತೆಗೆದನು. ನೇಹಾ, ಇದನ್ನು ನೋಡು, ನಾನು ನಿನಗಾಗಿ ನಗರದಲ್ಲಿ 6 ತಿಂಗಳ ಶಿಕ್ಷಕ ತರಬೇತಿ ಕೋರ್ಸನ್ನು ಕಾಯ್ದಿರಿಸಿದ್ದೇನೆ.
ನಾನು 2 ವರ್ಷಗಳಿಂದ ರಹಸ್ಯವಾಗಿ ಹಣವನ್ನು ಉಳಿಸುತ್ತಿದ್ದೇನೆ ಮತ್ತು ನಾನು ಒಂದು ಸಣ್ಣ ಕೋಣೆಯನ್ನು ಸಹ ಕಂಡುಕೊಂಡಿದ್ದೇನೆ. ಅಲ್ಲಿ ನೀವು ಆರಾಮಾಗಿರುತ್ತೀರಿ. ನೀವು ನೆಲೆಗೊಳ್ಳಲು ಸಹಾಯ ಮಾಡಲು ಮೊದಲ ತಿಂಗಳು ನಾನು ನಿನ್ನೊಂದಿಗೆ ಹೋಗ್ತೇನೆ. ನಾನು ಅಗಲವಾದ ಕಣ್ಣುಗಳಿಂದ ನೋಡಿದೆ. ಅವನು ಹೇಳಿದನು, ಮಗನೇ, ನಾನು ನಿನ್ನನ್ನು ನನ್ನ ಮಗಳಂದು ಪರಿಗಣಿಸುತ್ತೇನೆ. ನಿನ್ನ ಕನಸು ನನ್ನ ಕನಸು. ಹೋಗಿ ಅಧ್ಯಯನ ಮಾಡಿ ಹಿಂತಿರುಗಿ ಹಳ್ಳಿಯನ್ನು ಬದಲಾಯಿಸಿ. ನಾನು ಅಳುತ್ತಿದ್ದೆ. ನಾನು ಅವನನ್ನು ತಬ್ಬಿಕೊಂಡೆ. ಅವನು ನನ್ನ ಬೆನ್ನನ್ನು ಮುದ್ದಿಸಿದನು. ಅಳಬೇಡ ಮಗನೇ, ಇವು ಆನಂದದ ಕಣ್ಣೀರು. ಆ ದಿನದಿಂದ ಎಲ್ಲವೂ ಬದಲಾಯಿತು. ಚಿಕ್ಕಪ್ಪ ನನ್ನನ್ನು ಬಯಸುತ್ತಾರೆ ಎಂದು ಭಾವಿಸಿದವರು ತಪ್ಪು ಎಂದು ನನಗೆ ಅರ್ಥವಾಯಿತು. ಇದು ನಿಜವಾದ ಪ್ರೀತಿ, ತಂದೆಯಂತೆ. ನಾನು ನಗರಕ್ಕೆ ಹೋಗಿ ಕೋರ್ಸ್ ಮುಗಿಸಿದೆ ಮತ್ತು ಚಿಕ್ಕಪ್ಪ ಮೊದಲ ತಿಂಗಳು ನನ್ನ ಜೊತೆ ಇದ್ದರು. ಅವರು ಪ್ರತಿದಿನ ನನ್ನನ್ನು ನಿಲ್ದಾಣದಲ್ಲಿ ಬಿಡುತ್ತಿದ್ದರು. ನಾವು ರಾತ್ರಿ ಫೋನ್ನಲ್ಲಿ ಮಾತನಾಡುತ್ತಿದ್ದೆವು. ನಾನು ಹಿಂತಿರುಗಿದಾಗ ನಾನು ಶಿಕ್ಷಕನಾಗಿದ್ದೆ. ಹಳ್ಳಿಯಲ್ಲಿ ಒಂದು ದೊಡ್ಡ ಶಾಲೆ ತೆರೆಯಲಾಗಿತ್ತು. ಚಿಕ್ಕಪ್ಪ ಇನ್ನೂ ನನ್ನೊಂದಿಗಿದ್ದರೆ. ಮತ್ತು ಸ್ನೇಹಿತರೆ, ಕೊನೆಯಲ್ಲಿ ಈ ಕಥೆ ಹೇಗಿದೆ ಎಂದರೆ, ಕೊನೆಯವರೆಗೂ ಅದನ್ನು ಕೇಳಿದ ನಂತರವೂ ಜನರು, ವಾ ನೇಹಾ, ಇದು ನಿಜವಾಗಿಯೂ ಪವಿತ್ರ ಸಂಬಂಧ ಎಂದು ಹೇಳುತ್ತಾರೆ. ಆದರೆ ಆರಂಭದಲ್ಲಿನ ಮಸಾಲೆ ನನ್ನ ಹೃದಯವನ್ನು ಗೆದ್ದಿತ್ತು. ಈಗ ನಾನು ಶಿಕ್ಷಕ. ನಾನು ಮಕ್ಕಳಿಗೆ ಕಲಿಸುತ್ತೇನೆ ಮತ್ತು ಪ್ರತಿ ಮಗುವಿಗೆ ಅವರ ಚಿಕ್ಕಪ್ಪನಂತೆ ಯಾರೂ ಇಲ್ಲ ಎಂದು ಹೇಳುತ್ತೇನೆ. ಇದು ನನ್ನ ಸಂಪೂರ್ಣ ಕಥೆ, ಹೃದಯದಿಂದ ಬರೆಯಲಾಗಿದೆ. ನೀವು ಅದನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ಎಂದು ಹೇಳಿ. ಸ್ನೇಹಿತರೆ, ನೀವು ಈ ಕಥೆಯನ್ನು ಇಷ್ಟಪಟ್ಟರೆ ಚಾನೆಲ್ಗೆ ಚಂದಾದಾರರಾಗಿ